ನಮ್ಮೆಲ್ಲರಲ್ಲೂ ಜ್ಞಾಪಕ ಶಕ್ತಿ ಅಡಗಿದೆ. ಮಕ್ಕಳಿರಬಹುದು ಅಥವಾ ದೊಡ್ಡವರಿರಬಹುದು, ಎಲ್ಲರ ಮೆದುಳು ಕೂಡ ಬಹುತೇಕ ಒಂದೇ ರೀತಿಯ ಸಾಮರ್ಥ್ಯ ಹೊಂದಿರುತ್ತದೆ. ನಾವು ನಮ್ಮ ಮೆದುಳನ್ನು ಎಷ್ಟು ಹೆಚ್ಚು ಕೆಲಸ ಮಾಡುತ್ತೇವೋ ಅಷ್ಟು ಹೆಚ್ಚು ಅದು ಚುರುಕಾಗಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಎದುರಿಸುತ್ತಿರುವ ಒತ್ತಡ, ನಿದ್ರೆಯ ಕೊರತೆ, ಬಿಡುವಿಲ್ಲದ ಜೀವನ ಶೈಲಿ ಇವೆಲ್ಲವೂ ನಮ್ಮ ಜ್ಞಾಪಕ ಶಕ್ತಿ ಕಡಿಮೆಯಾಗುವುದಕ್ಕೆ ಕಾರಣವಾಗ್ತಿದೆ. ಇದರಿಂದಾಗಿ ಮರೆವಿನ ಸಮಸ್ಯೆ ಕೂಡ ಹೆಚ್ಚಾಗ್ತಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವ್ಯಕ್ತಿಯ ಮನಸ್ಸು ಕೂಡ ವೇಗವಾಗಿ ಓಡಬೇಕು, ಬುದ್ಧಿವಂತನಾಗಿರಬೇಕು ಎಂಬ ಒತ್ತಡ ಹೆಚ್ಚಾಗುತ್ತಿದೆ. ಹೀಗಿರುವಾಗ 15 ವರ್ಷಗಳ ಕಾಲ ಮೆದುಳಿನ ಬಗ್ಗೆ ಅಧ್ಯಯನ ಮಾಡಿರುವ ತಜ್ಞರು ನೀಡಿರುವ ಸಲಹೆಗಳನ್ನು ಪಾಲಿಸುವುದರಿಂದ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. 15 ವರ್ಷಗಳ ಕಾಲ ಮೆದುಳನ್ನು ಅಧ್ಯಯನ ಮಾಡಿ 5 ವರ್ಷಗಳ ಕಾಲ ಮೆಮೊರಿ ಕೇರ್ ಸೌಲಭ್ಯದಲ್ಲಿ ವೈದ್ಯಕೀಯ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ಹಿದರ್ ಸ್ಯಾಂಡರ್ಸನ್ ಮೆದುಳಿಗೆ ಹಾನಿ ಮಾಡದೆ ಪೋಷಣೆ ನೀಡುವ ಆಹಾರ ಸೇವಿಸಲು ಸಲಹೆ ನೀಡುತ್ತಾರೆ. ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ಮೆದುಳಿನ ಆಪ್ಟಿಮೈಸೇಷನ್ ಕ್ಲಿನಿಕ್ ಸ್ಥಾಪನೆ ಮಾಡಿರುವ ನರವಿಜ್ಞಾನದಲ್ಲಿ ಪರಿಣಿತಿ ಹೊಂದಿರುವ ಪ್ರಕೃತಿ ಚಿಕಿತ್ಸಕಿ ಡಾಕ್ಟರ್ ಸ್ಯಾಂಡರ್ಸನ್ ಮೆದುಳಿನ ಶಕ್ತಿ ಹೆಚ್ಚಿಸಲು ಮತ್ತು ಆರೋಗ್ಯಕರವಾಗಿಡಲು ಕೆಲವು ಸಲಹೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಸ್ಯಾಂಡರ್ಸನ್ ಅವರು ಹೇಳುವ ಪ್ರಕಾರ ಪೋಷಕಾಂಶಗಳಿಂದ ಕೂಡಿದ ಮತ್ತು ಕಡಿಮೆ ಕಾರ್ಬ್ ಇರುವ ಆಹಾರ ಸೇವಿಸಬೇಕು. ಮೆದುಳು ತನ್ನನ್ನು ತಾನು ಸರಿಪಡಿಸಿಕೊಳ್ಳಲು, ಹಾನಿಗೊಳಗಾದ ಅಂಗಾಂಶಗಳನ್ನು ಪುನರ್ನಿರ್ಮಾಣ ಮಾಡಿಕೊಳ್ಳಲು ಹಾಗೂ ವಿಷಕಾರಿ ಅಂಶಗಳ ವಿರುದ್ಧ ಹೋರಾಡಲು ಮತ್ತು ನರ ಪ್ರೇಕ್ಷಕಗಳನ್ನು ಉತ್ಪತ್ತಿ ಮಾಡಲು ಬೇಕಾಗುವ ಪೋಷಕಾಂಶಗಳನ್ನು ನೀವು ನಿಮ್ಮ ಆಹಾರದ ಮೂಲಕ ಪೂರೈಸಬೇಕು. ಹೀಗೆ ಮಾಡುವುದರಿಂದ ನೀವು ದೀರ್ಘಕಾಲದವರೆಗೆ ಚುರುಕಾಗಿ ಯೌವನದಿಂದ ಕೂಡಿದ ಶಕ್ತಿಯುತ ಮೆದುಳನ್ನು ಹೊಂದಬಹುದು. ನಮ್ಮ ದೇಹದ ತೂಕದಲ್ಲಿ ಮೆದುಳು ಕೇವಲ 2% ನಮ್ಮ ದೈನಂದಿನ ಶಕ್ತಿಯು 20%ಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಇದು ಬಳಸುತ್ತದೆ. ಹೀಗಾಗಿ ಪೌಷ್ಟಿಕಾಂಶ ಇರುವ ಆಹಾರ ಸೇವಿಸುವುದು ಅತ್ಯಗತ್ಯ ಎನ್ನುತ್ತಾರೆ ತಜ್ಞರು. ಅದೇ ರೀತಿ ಕಡಿಮೆ ಕಾರ್ಬೋಹೈಡ್ರೇಟ್ ಇರುವ ಆಹಾರ ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಸ್ಥಿರವಾಗಿರುತ್ತದೆ. ತಲೆ ತಿರುಗುವಿಕೆ, ಆತಂಕ, ಆಯಾಸ, ಕಿರಿಕಿರಿ, ಗಮನ ಕೇಂದ್ರೀಕರಿಸುವಲ್ಲಿ ತೊಂದರೆ ಇತ್ಯಾದಿ ಸಮಸ್ಯೆಗಳು ದೂರವಾಗ್ತವೆ. ಮೆದುಳಿನ ಆರೋಗ್ಯ ಕಾಪಾಡಿಕೊಳ್ಳಲು ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಬೇಕು. ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಿರುವ ಆಹಾರಗಳ ಬದಲಾಗಿ ಕಡಿಮೆ ಕಾರ್ಬೋಹೈಡ್ರೇಟ್ ಅಂಶ ಇರುವ ಆಹಾರ ಸೇವಿಸಬೇಕು. ದಿನಕ್ಕೆ 130 ಗ್ರಾಂ ಕಾರ್ಬೋಹೈಡ್ರೇಟ್ ಸೇವನೆ ಆರೋಗ್ಯಕರ. ಆದರೆ ಪ್ರತಿಯೊಂದು ಆಹಾರದಲ್ಲೂ ಎಷ್ಟು ಗ್ರಾಂ ಕಾರ್ಬೋಹೈಡ್ರೇಟ್ ಇದೆ ಎಂದು ಲೆಕ್ಕ ಹಾಕುತ್ತಾ ಕೂರಬೇಡಿ. ಇದು ಮತ್ತಷ್ಟು ಒತ್ತಡಕ್ಕೆ ಕಾರಣವಾಗಬಹುದು. ಸ್ಯಾಂಡ್ವಿಚ್ ಮತ್ತು ಚಿಪ್ಸ್ ಬದಲಾಗಿ ಸೂಪ್ ಮತ್ತು ಸಲಾಡ್ ಸೇವಿಸಿ. ಆಲೂಗಡ್ಡೆ ಅಥವಾ ಅನ್ನದ ಬದಲಿಗೆ ಕ್ವಿನೋವಾ ಅಥವಾ ಹೂಕೋಸು ಅನ್ನ ಬಳಸಿ. ಇನ್ನು ಐಸ್ ಕ್ರೀಮ್ ಬದಲಿಗೆ ಬೆರಿ ಹಣ್ಣುಗಳು, ಯೋಗರ್ಟ್ ಅಥವಾ ಡಾರ್ಕ್ ಚಾಕ್ಲೇಟ್ ಸೇವಿಸಿ ಎಂದು ಡಾಕ್ಟರ್ ಸ್ಯಾಂಡರ್ಸನ್ ಅವರು ಸಲಹೆ ನೀಡಿದ್ದಾರೆ.